ಬರಲಿ ಅಂತ ನಾನು ಆಸೆ ಪಡ್ತೀನಿ, ಪ್ರೇ ಮಾಡ್ತೀನಿ. ಇವತ್ತು ಐ ವೆಂಟ್ ಟು ಟೆಂಪಲ್ ಲೈಕ್ ಫಾರ್ ದ ಫಸ್ಟ್ ಟೈಮ್ ಇನ್ ಮೈ ಲೈಫ್ ನಾನು ಇದನ್ನು ಮಾಡಿದ್ದು. ನಾನು ಟೆಂಪಲ್ಗೆ ಹೋಗಿದ್ದಾಗ ಅವರ ಹೆಸರಿನಲ್ಲಿ ಮಾತ್ರ ಅರ್ಚನೆ ಮಾಡಿಸಿರೋದು. ಬಿಕಾಸ್ ನಮ್ಮನೆ, ನಮ್ಮಮ್ಮ, ನಮ್ಮ ಫ್ಯಾಮಿಲಿ ಅನ್ನೋದು ಯಾವಾಗಲೂ ಇರುತ್ತೆ. ಸೊ ಇವತ್ತು ಅವರ ಹುಟ್ಟಿದ ಹಬ್ಬ ಆಗಿರೋದ್ರಿಂದ ಅವರ ಹೆಸರಿನಲ್ಲಿ ಮಾತ್ರ ಅರ್ಚನೆ ಮಾಡಿಸಿ. ಬಿಕಾಸ್ ಏನು ಡೀಟೇಲ್ಸ್ ಗೊತ್ತಿಲ್ಲ, ಅವ್ರು ಹೇಳಿದ ಇಷ್ಟೇ. ಇವತ್ತು ಸರ್ ಅವರ ಬರ್ತ್ಡೇ, ದರ್ಶನ್ ತುಗುದೀಪ್ ಶ್ರೀನಿವಾಸ್ ಅಂತ ಅವ್ರ ಹೆಸರು. ಆ ಹೆಸರಿನಲ್ಲಿ ನೀವು ಅರ್ಚನೆ ಮಾಡಿಸಿ, ಆದಷ್ಟು ಬೇಗ ಒಳ್ಳೇದಾಗಲಿ. ಅವರು ನಮ್ಮ ಜೊತೆಯಲ್ಲಿ ಹುಟ್ಟಿದ ಹಬ್ಬ ಇರ್ಬೋದು ಅಥವಾ ಸಿನಿಮಾ ಇರ್ಬೋದು, ಯಾವುದನ್ನಾದ್ರೂ ಸರಿ ನಮ್ಮ ಜೊತೆ ಸೆಲೆಬ್ರೇಟ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ದೇವರ ಹತ್ರ ಪ್ರೇ ಮಾಡ್ಕೊಂಡು ಬಂದಿದ್ದಾರೆ. ಅವರು ಇದೇ ವಾರ ಅಥವಾ ಇದೇ ತಿಂಗಳು ಬಂದರೆ ಇನ್ನೂ ಹೆಚ್ಚಿನ ಖುಷಿ ಆಗುತ್ತೆ. ನನಗೆ ಮಾತ್ರ ಅಲ್ಲ, ನನ್ನ ಥರ ಅವರ ಫ್ಯಾನ್ ಆಗಿರುವಂತಹ ಪ್ರತಿಯೊಬ್ಬ ಸೆಲೆಬ್ರಿಟೀಸ್ಗಳು ಕೂಡ ಅವರು ಆದಷ್ಟು ಬೇಗ ಆಚೆ ಬರಲಿ ಅಂತ ಪ್ರೇ ಮಾಡುವಂಥದ್ದಾಗಿರ್ಬೋದು. ಅಥವಾ ಹೋಮಗಳು ಮಾಡಿಸಿದ್ದಾರೆ ಎಷ್ಟೊಂದು ಜನ, ನಾನು ನೋಡಿ ತುಂಬ ಖುಷಿಪಟ್ಟೆ. ನಮ್ಮ ಮನೆಯಲ್ಲೇ ಯಾರಿಗೋ ಒಬ್ಬರಿಗೆ ಅಂತಂದರೆ ಯಾರು ಮಾಡ್ತಿರಲ್ಲ. ಸೊ ಡಿ ಬಾಸನ್ನು ಅಷ್ಟು ಆರಾಧಿಸ್ತಾರೆ. ಆ ಫ್ಯಾನ್ಸ್ ಮೇಲೂ ನನಗೆ ತುಂಬ ರೆಸ್ಪೆಕ್ಟ್ ಜಾಸ್ತಿ ಆಗಿದೆ. ನಿಮ್ಮದು ಒಂದು ಓನ್ ಪ್ರೊಡಕ್ಷನ್ ಇದೆ ಈಗ, ಅವರು ಕೂಡ ಪ್ರೊಡ್ಯೂಸರು. ಯಾವ್ದಾದ್ರೂ ವಿಚಾರ ವಿನಿಮಯ ಆಗಿತ್ತ ಸಿನಿಮಾದಲ್ಲಿ? ನಾನು ಅವರನ್ನ ಹತ್ತಿರದಲ್ಲಿ ಕೂತು ನೋಡೇ ಇಲ್ಲ, ಮಾತೇ ಆಡಿಸಿಲ್ಲ. ನಾನೊಂಥರ ದೂರದಿಂದ ಆರಾಧಿಸ್ತಾ ಇರುವಂಥ ಒಬ್ಬ ಅಭಿಮಾನಿ ಅಂತ ಹೇಳ್ಬೋದು. ವಿರಾಟ್ ಅನ್ನೋ ಸಿನಿಮಾದಲ್ಲಿ ನಾನು ಮುಂಚೆ ಹೇಳಿರ್ಬೋದು ಭಾಳಷ್ಟು ಕಡೆ. ಆ ಸಿನಿಮಾದಲ್ಲಿ ಮುಹೂರ್ತಕ್ಕೆ ಅವ್ರು ಬರ್ತಾರೆ, ಅವ್ರದೇ ಸಿನಿಮಾ. ಅದ್ರ ಜೊತೆಗೆ ಸುದೀಪ್ ಸರ್ ಕೂಡ ಇರ್ತಾರೆ ಅಲ್ಲಿ ಕಿಚನಲ್ಲಿ. ಅವ್ರನ್ನ ತುಂಬ ದೂರದಿಂದ ನೋಡಿರೋಂಥದ್ದು. ಅವಾಗ ಆ್ಯಕ್ಚುಲಿ ಹೋಗಿ ನನಗೆ ಫೋಟೋ ಬೇಕು ಅಂತ ಫೋಟೋ ತಗೊಳ್ಳೋಷ್ಟು ಧೈರ್ಯ ಇರಲಿಲ್ಲ. ನನ್ನ ಅದಷ್ಟೇ ದೂರದಿಂದ ನೋಡಿರೋವಂಥದ್ದು. ಅದು ಬಿಟ್ಟರೆ ಐ ಡೋಂಟ್ ಥಿಂಕ್ ನಾನು ಅವ್ರನ್ನ ಎಲ್ಲೂ ಮೀಟ್ ಮಾಡುವಂಥ ಅವಕಾಶ ನನಗೆ ಸಿಕ್ಕಿದೆ ಅಂತ. ಬಟ್ ಕೆಲಸದ ವಿಚಾರವಾಗಿ ಅವ್ರನ್ನ ಮೀಟ್ ಮಾಡಿದ್ರೆ ಅಥವಾ ಮಾಡಬೇಕು ಅನ್ನೋ ಆಸೆ ನನಗೆ ಮೊದಲಿನದು ತುಂಬ ಇದೆ. ಐ ಓನ್ಲಿ ಹೋಪ್ ದಟ್ ಹ್ಯಾಪನ್ಸ್ ಸಮ್ಡೇ. ಅವರೊಟ್ಟಿಗೆ ಸ್ಕ್ರೀನ್ ಶೇರ್ ಮಾಡುವಂಥ ಅವಕಾಶ ಸಿಕ್ಕಿದ್ರೆ ಯಾವ ಕ್ಯಾರೆಕ್ಟರ್ ಹೋಗ್ತೀರಾ? ಓಕೆ, ಮುಂಚೆ ನಾನು ಒಂದ್ಸತಿ ಹೇಳಿದ್ದೆ ಯಾವ ಕ್ಯಾರೆಕ್ಟರ್ ಆದರೂ ಓಕೆ, ಬಟ್ ಅಕ್ಕ ತಂಗಿ ಅನ್ನೋ ಥರದ್ದು ಮಾತ್ರ ಬರಬಾರ್ದು ಅಂದ್ಬಿಟ್ಟು. ಬಟ್ ಟುಡೇ ಐ ಆಮ್ ಟೇಕಿಂಗ್ ಇಟ್ ಬ್ಯಾಕ್. ನಾನು ಇವತ್ತು ಅವರ ಬರ್ತ್ಡೇನ ಸೆಲೆಬ್ರೇಟ್ ಮಾಡಬೇಕಾದ್ರೆ ನಾನು ಅವ್ರನ್ನ ಆರಾಧಿಸೋದಕ್ಕೆ ಶುರು ಮಾಡಿದ್ದೀನಿ ಅನ್ನೋದು ನನಗೆ ಒಂದು ಅರ್ಥ ಆಗಿರೋದ್ರಿಂದ ಐ ಥಿಂಕ್ ಅವ್ರು ಹೊರಗಡೆ ಬಂದ ಮೇಲೆ ನನ್ನನ್ನು ಯಾವತ್ತಾದರೂ ಮೀಟ್ ಮಾಡೋವಂಥ ಅವಕಾಶ ಸಿಕ್ತು ಅಂತಂದರೆ ಅವರನ್ನ ಒಂದು ಅಣ್ಣನ ಸ್ಥಾನದಲ್ಲಿ ನಾನು ನೋಡೋದಕ್ಕೆ ನಿಜವಾಗ್ಲೂ ಇಷ್ಟಪಡ್ತೀನಿ. ಯಾಕಂದರೆ ಅವರು ಇನ್ಸ್ಪೈರ್ ಮಾಡ್ತಾರೆ ನಮ್ಮನ್ನು ಒಳ್ಳೆ ಕೆಲಸಗಳನ್ನು ಮಾಡೋದಕ್ಕೆ. ಈ ಅನ್ನದಾನ ಅಂತದ್ದು ಏನಿದೆ ಅಥವಾ ಬೇರೆಯವ್ರಿಗೆ ಒಂದು ಅವರ ನೀಡಿದ್ದಾಗ ಹೆಲ್ಪ್ ಮಾಡೋ ಅಂಥದ್ದು ಏನಿದೆ ಅದನ್ನು ಆ್ಯಕ್ಚುಲಿ ಅವ್ರು ಹೇಳಿದ್ದು ತಿಳ್ಕೊಂಡಾಗಲೇ ನಾವು ಮಾಡ್ಬೋದು ಅಥವಾ ಮಾಡ್ತೀನಿ ಅಂತ ನಾನು ಅಂದ್ಕೊಂಡಿದ್ದು. ಈ ಮುಂಚೆ ನಾನು ಕೆಲವು ಕಡೆ ಮಾಡಿದಾಗ ಆನಂದ್ ಅವರು ನನ್ನ ಜೊತೆ ನಿಂತ್ಕೊಂಡಿದ್ರು. ಲೈಕ್ ಏನೋ ಹಿ ಡಿಡ್ ಎವ್ರಿ ಜಾಬ್ ಫಾರ್ ಮೀ. ಯಾಕಂದರೆ ನಾವು ಎಲ್ಲ ಥರದಲ್ಲೂ ನಿಂತು ಮಾಡೋಕ್ಕಾಗಲ್ಲ ಅನ್ಬೇಕಾದ್ರೆ ಆನ್ ಮೈ ಬಿಹಾಫ್ ದೇ ಟೇಕ್ ಆಲ್ ದ ರೆಸ್ಪಾನ್ಸಿಬಿಲಿಟಿ. ಆನ್ ಸ್ಕ್ರೀನ್ ನಾನು ಹೋಗ್ತೀನಿ ಆ್ಯಕ್ಚುಲಿ ಭಾಳಷ್ಟು ಜಾಗದಲ್ಲಿ. ಇವಾಗ ನಾವು ಇವತ್ತು ಮಾಡ್ತಾ ಇರಬೇಕಾದ್ರೆ ಆರ್ಕೆ ಅವರು ಭಾಳಷ್ಟು ಕೆಲಸಗಳನ್ನ ಮಾಡಿದ್ದಾರೆ. ನಾನು ಎದುರುಗಡೆ ಅಪಿಯರ್ ಆಗ್ತೀನಿ. ಆ್ಯಂಡ್ ಇನ್ನೊಬ್ರು ವೆಂಕಿ ಅವರು ತುಂಬ ಹೆಲ್ಪ್ ಮಾಡಿದ್ದಾರೆ. ಲೈಕ್ ಏನೋ ದೇ ಟೇಕ್ ದಟ್ ಇನಿಷಿಯೇಟಿವ್. ನಾವು ಯಾರನ್ನೂ ಬನ್ನಿ ಕೆಲಸ ಮಾಡಿ ಅನ್ನೋ ಥರ ನಾವು ಯಾರಿಗೂ ಕರೆದಿರಲಿಲ್ಲ. ಬಟ್ ಇವಾಗ ಅಭಿಮಾನಿಯಾಗಿ ಅವ್ರು ಬಂದು ನಮ್ಮ ಜೊತೆಯಲ್ಲಿ ನಿಂತ್ಕೊಂಡು ಸಣ್ಣ ವಿಷಯನೇ ಆಗಿರ್ಬೋದು, ದೇ ಟುಕ್ ದಟ್ ಸ್ಟ್ಯಾಂಡ್ ಲೈಕ್ ನಾವು ಮಾಡ್ತೀವಿ ಅಂತ ಹೇಳಿ ಇನಿಷಿಯೇಟಿವ್ ತೊಗೊಂಡು ಮಾಡಿದ್ದಾರೆ. ಐ ಆಮ್ ವೆರಿ ಹ್ಯಾಪಿ. ಥ್ಯಾಂಕ್ ಯು ನೀವೆಲ್ಲರೂ ಬಂದಿದ್ದಕ್ಕೆ. ಐ ಆಮ್ ವೆರಿ ಹ್ಯಾಪಿ ದಟ್ ನೀವೆಲ್ಲರೂ ಬಂದಿದ್ದೀರಾ ಅಂತ. ಥ್ಯಾಂಕ್ಸ್ ಅ ಲಾಟ್. ಓಕೆ.